ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಕುಬೇರನನ್ನ ಧನ, ಐಶ್ವರ್ಯ ಮತ್ತು ಸಂಪತ್ತಿನ ಅಧಿಪತಿಯಾಗಿ ಪರಿಗಣಿಸಲಾಗುತ್ತದೆ. ಆದರೆ ಕುಬೇರನು ಕೇವಲ ಹಣದ ದೇವತೆ ಮಾತ್ರವಲ್ಲ, ಸಂಪತ್ತಿನ ಸದ್ಬಳಕೆ, ಶ್ರಮ, ಸಂಗ್ರಹ ಮತ್ತು ಜವಾಬ್ದಾರಿಯುತ ಜೀವನದ ಸಂಕೇತವೆಂದು ಪರಿಗಣಿಸುತ್ತಾರೆ. ಕುಬೇರನ ಕಥೆಗಳು ಮನುಷ್ಯನಿಗೆ ಆರ್ಥಿಕತೆಯ ಬಗ್ಗೆ ಮಹತ್ವದ ಪಾಠವನ್ನ ಹೇಳುತ್ತವೆ. ಕುಬೇರನ ಹಿತವಚನ ಏನಂದ್ರೆ, ದುಡಿಮೆ ಇಲ್ಲದೆ ಧನ ಸಿಗುವುದಿಲ್ಲ, ಧನ ಬಂದರೂ ಅದನ್ನ ಉಳಿಸಿಕೊಳ್ಳುವುದು ಮುಖ್ಯ. ಸಂಪತ್ತನ್ನ ಸದುಪಯೋಗ ಪಡಿಸಿಕೊಂಡರೆ ಮಾತ್ರ ಸುಖ ಸಿಗುತ್ತೆ. ಅಹಂಕಾರದಿಂದ ಧನ ನಾಶವಾಗುತ್ತದೆ. ದಾನ ಮತ್ತು ಧರ್ಮದೊಂದಿಗೆ ಬಳಸಿದ ಸಂಪತ್ತು ಶಾಶ್ವತವಾಗಿರುತ್ತದೆ. ಭಕ್ತರ ನಂಬಿಕೆಯ ಪ್ರಕಾರ ಕುಬೇರನ ಕೃಪೆಯಿಂದ ಆರ್ಥಿಕ ಸ್ಥಿರತೆ ಉಂಟಾಗುತ್ತೆ. ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಪ್ರಗತಿ ದೊರೆಯುತ್ತದೆ. ಸಾಲದ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಕುಟುಂಬದಲ್ಲಿ ಸಮೃದ್ಧಿ ಮತ್ತು ನೆಮ್ಮದಿ ಹೆಚ್ಚಾಗುತ್ತದೆ. ಉಳಿತಾಯ ಮಾಡುವ ಮನೋಭಾವ ಬೆಳೆಯುತ್ತದೆ. ಕುಬೇರನಿಂದ ಕಲಿಯಬೇಕಾದ ಜೀವನ ಪಾಠಗಳೆಂದರೆ, ಹಣ ಸಂಪಾದಿಸುವುದಕ್ಕಿಂತ ಅದನ್ನು ಸರಿಯಾಗಿ ನಿರ್ವಹಿಸುವುದು ಮುಖ್ಯ. ಅಗತ್ಯವಿಲ್ಲದ ಖರ್ಚು ದಾರಿದ್ರ್ಯಕ್ಕೆ ಕಾರಣವಾಗುತ್ತದೆ. ಉಳಿತಾಯ ಮತ್ತು ಹೂಡಿಕೆ ಜೀವನದ ಭದ್ರತೆಯಾಗುತ್ತೆ. ಮನಸ್ಸಿನ ಶಾಂತಿಯೇ ಅತಿ ದೊಡ್ಡ ಸಂಪತ್ತು. ಕುಬೇರನು ಕೇವಲ ಬಂಗಾರ, ಹಣ ಅಥವಾ ಆಸ್ತಿ ನೀಡುವ ದೇವತೆಯಲ್ಲ. ನಿಜವಾದ ಐಶ್ವರ್ಯ ಎಂದರೆ ಉತ್ತಮ ಆರೋಗ್ಯ, ಉತ್ತಮ ಕುಟುಂಬ, ಉತ್ತಮ ಸ್ನೇಹಿತರು, ಜ್ಞಾನ, ಸಂಪತ್ತು, ಸಂತೋಷ ಮತ್ತು ನೆಮ್ಮದಿ. ಇವುಗಳೆಲ್ಲ ಸೇರಿ ಜೀವನವನ್ನ ಶ್ರೀಮಂತಗೊಳಿಸುತ್ತವೆ ಎಂಬ ಸಂದೇಶವನ್ನ ಕುಬೇರನ ಆರಾಧನೆ ನೀಡುತ್ತದೆ. ಕುಬೇರನು ಮನುಷ್ಯನಿಗೆ ಹಣ ಸಂಪಾದಿಸು, ಆದರೆ ಹಣದ ದಾಸನಾಗಬೇಡ ಎಂಬ ಸಂದೇಶವನ್ನ ನೀಡ್ತಾನೆ. ಇಂಥ ಕುಬೇರನ ದೇವಾಲಯ ಇಡೀ ಜಗತ್ತಿನಲ್ಲಿ ಅತಿ ವಿರಳವೇ. ಆದ್ರೆ ಈ ಸ್ಥಳದಲ್ಲಿರುವ ಕುಬೇರನ ದೇವಾಲಯ ಬರೋಬ್ಬರಿ 2500 ವರ್ಷಗಳಷ್ಟು ಪುರಾತನವಾದದ್ದು. ಈ ದೇವಾಲಯಕ್ಕೆ ಬಂದ ಯಾರೊಬ್ಬರೂ ಕೂಡ ತಮ್ಮ ಬದುಕಿನಲ್ಲಿ ಸೋತಿರುವ ಮಾತೇ ಇಲ್ಲ. ದೇಶದ ಮೂಲೆ ಮೂಲೆಗಳಿಂದಲೂ ವಿದೇಶಗಳಿಂದಲೂ ಇಲ್ಲಿಗೆ ಬಂದು ಹೋಗ್ತಾರೆ. ಅಷ್ಟಕ್ಕೂ ಈ ಕುಬೇರನ ದೇವಾಲಯವಿರೋದಿಲ್ಲ. ಇಲ್ಲಿ ಕುಬೇರ ನಿಜಕ್ಕೂ ನೆಲೆಸಿದ್ದಾನೆ. ಸ್ಥಳ ಹಾಗೂ ಪುರಾಣ ಕಥೆಗಳು ಏನ್ ಹೇಳುತ್ತವೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೇನೆ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಕುಬೇರನ ಸುಪ್ರಸಿದ್ಧ ದೇವಾಲಯಗಳಲ್ಲೇ ಅತಿ ಪುರಾತನವಾದ ದೇವಾಲಯವಿರೋದು ಗುಜರಾತ್ ರಾಜ್ಯದ ವಡೋದರಾ ಜಿಲ್ಲೆಯ ಕರ್ನಾಲಿ ಗ್ರಾಮದಲ್ಲಿ. ನರ್ಮದಾ ನದಿಯ ತಟದಲ್ಲಿ ನೆಲೆಗೊಂಡಿರುವ ಕುಬೇರನನ್ನ ಕುಬೇರ ಭಂಡಾರಿ ಎಂದೇ ಕರೆಯಲಾಗುತ್ತೆ. ಭಾರತದ ಪ್ರಮುಖ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು. ಭಗವಾನ್ ಶಿವನ ವಿಶೇಷ ರೂಪವಾಗಿ ಕುಬೇರನನ್ನ ಆರಾಧಿಸಲಾಗುತ್ತೆ. ಲಕ್ಷಾಂತರ ಭಕ್ತರು ಧನ, ಸಮೃದ್ಧಿ, ಕುಟುಂಬದ ಸುಖ, ಶಾಂತಿ ಹಾಗೂ ಆಧ್ಯಾತ್ಮಿಕ ಪ್ರಗತಿಗಾಗಿ ಇಲ್ಲಿಗೆ ಭೇಟಿ ನೀಡುತ್ತಾರೆ. ಈ ಕ್ಷೇತ್ರವು ನರ್ಮದಾ ಪರಿಕ್ರಮವೇ ಪ್ರಮುಖ ತೀರ್ಥ ಕ್ಷೇತ್ರಗಳಲ್ಲಿಯೂ ಒಂದೆಂದು ಪ್ರಸಿದ್ಧಿ ಪಡೆದುಕೊಂಡಿದೆ. ಇನ್ನು ಈ ದೇವಾಲಯದ ಇತಿಹಾಸವನ್ನ ಗಮನಿಸಿದ್ರೆ, ಪುರಾಣಗಳ ಪ್ರಕಾರ ಒಂದ್ ಕಾಲದಲ್ಲಿ ಕುಬೇರನು ಮಹಾನ್ ಸ್ಥಾನಮಾನ ಮತ್ತು ದೇವತೆಗಳ ನಡುವೆ ಗೌರವವನ್ನು ಪಡೆಯಬೇಕೆಂಬ ಆಸೆಯಿಂದ ಶಿವನಿಂದ ವರವನ್ನ ಪಡೆಯಬೇಕೆಂದು ದೃಢ ನಿಶ್ಚಯ ಮಾಡಿದ. ಅದಕ್ಕಾಗಿ ಪವಿತ್ರ ನರ್ಮದಾ ನದಿಯ ದಡದಲ್ಲಿರುವ ಇಂದಿನ ಕರ್ನಾಲಿ ಪ್ರದೇಶಕ್ಕೆ ಬಂದು ದೀರ್ಘಕಾಲ ತಪಸ್ಸಿಗೆ ಕುಳಿತ. ಆಹಾರ, ನಿದ್ರೆಯನ್ನು ತ್ಯಜಿಸಿ ಕೇವಲ ಶಿವನ ನಾಮಸ್ಮರಣೆಯಲ್ಲಿ ತೊಡಗಿದ. ಹಲವು ವರ್ಷಗಳ ಕಾಲ ನಿರಂತರವಾಗಿ ಧ್ಯಾನ ಮತ್ತು ಉಪವಾಸ ಆಚರಿಸಿದನೆಂದು ಕಥೆಗಳು ವಿವರಿಸುತ್ತವೆ. ಹೀಗೆ ಕುಬೇರನ ಅಚಲ ಭಕ್ತಿಯನ್ನು ಮೆಚ್ಚಿದ ಶಿವ ಪ್ರಸನ್ನನಾದ. ಕುಬೇರನಿಗೆ ಏನು ಬರಬೇಕೆಂದು ಕೇಳಿದ. ಆಗ ಕುಬೇರನು ಲೋಕಕ್ಕೆ ಉಪಕಾರಿಯಾಗುವ ಶಕ್ತಿ, ಗೌರವ ಮತ್ತು ಧನದ ಅಧಿಪತ್ಯವನ್ನ ಬೇಡಿಕೊಂಡ. ಕುಬೇರನ ಪ್ರಾಮಾಣಿಕ ಭಕ್ತಿಗೆ ಮೆಚ್ಚಿದ ಶಿವ ಕುಬೇರನಿಗೆ ದೇವತೆಗಳ ಖಜಾಂಚಿ ಸ್ಥಾನವನ್ನ ನೀಡಿದ. ಅಲ್ಲದೆ ಕುಬೇರನನ್ನ ಎಲ್ಲಾ ಐಶ್ವರ್ಯಗಳ ಅಧಿಪತಿಯಾಗಿ ನೇಮಿಸಿದರು. ಅಲ್ಲದೆ ಶಿವನು ಹೀಗೆ ಹೇಳ್ತಾನೆ, ಕುಬೇರ, ಈ ಸ್ಥಳದಲ್ಲಿ ನೀನು ತಪಸ್ಸು ಮಾಡಿದ ಕಾರಣ ಈ ಕ್ಷೇತ್ರವು ಮುಂದಿನ ಯುಗಗಳಲ್ಲಿಯೂ ಪ್ರಸಿದ್ಧಿಯಾಗುತ್ತದೆ. ಇಲ್ಲಿ ಭಕ್ತಿಯಿಂದ ಬರುವವರಿಗೆ ಧನ, ಧಾನ್ಯ, ಸಮೃದ್ಧಿ ದೊರೆಯುತ್ತದೆ ಎಂದು ವರವನ್ನ ನೀಡಿ ಅದೃಶ್ಯನಾದ.
ಮುಂದೆ ಈ ಕ್ಷೇತ್ರವೇ ಕುಬೇರ ಭಂಡಾರಿ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಯಿತು. ಭಂಡಾರ ಎಂದರೆ ಖಜಾನೆ ಅಥವಾ ಸಂಗ್ರಹಾಲಯ. ಭಂಡಾರಿ ಎಂದರೆ ಖಜಾನೆಯ ರಕ್ಷಕ. ಕುಬೇರನು ದೇವತೆಗಳ ಧನ ಸಂಪತ್ತಿನ ರಕ್ಷಕನಾದ್ದರಿಂದ ಈ ಕ್ಷೇತ್ರಕ್ಕೆ ಕುಬೇರ ಭಂಡಾರಿ ಎಂಬ ಹೆಸರು ಬಂತೆಂದು ನಂಬಲಾಗಿದೆ. ಇನ್ನು ಮತ್ತೊಂದು ಪ್ರಸಿದ್ಧ ಸ್ಥಳ ಪುರಾಣದ ಕಥೆ ಏನಂದ್ರೆ ಅದು ಶಿವ ಪಾರ್ವತಿಯ ಕಥೆ. ಒಮ್ಮೆ ಪಾರ್ವತಿ ದೇವಿ ಮತ್ತು ಶಿವ ಭೂಲೋಕ ಸಂಚಾರ ಮಾಡುತ್ತಾ ನರ್ಮದಾ ತೀರಕ್ಕೆ ಬಂದರು. ಆ ಸಮಯದಲ್ಲಿ ಅಲ್ಲಿನ ಜನರು ಆಹಾರ ಮತ್ತು ಕುಡಿಯುವ ನೀರಿಲ್ಲದೆ ಬಳಲುತ್ತಿದ್ದರು. ಜನರ ದುಃಖವನ್ನು ಕಂಡ ಪಾರ್ವತಿ ದೇವಿ ಶಿವನಿಗೆ ಅವರ ಕಷ್ಟ ನಿವಾರಿಸಲು ವಿನಂತಿಸಿಕೊಳ್ತಾಳೆ. ಆಗ ಶಿವ ಈ ಪ್ರದೇಶವನ್ನ ಆಶೀರ್ವದಿಸಿ ಹೀಗೆನ್ನುತ್ತಾನೆ: ಈ ಸ್ಥಳಕ್ಕೆ ಬರುವ ಭಕ್ತರಿಗೆ ಅನ್ನ ಮತ್ತು ನೀರಿನ ಕೊರತೆ ಎಂದಿಗೂ ಉಂಟಾಗುವುದಿಲ್ಲ ಎಂದು ವರ ನೀಡಿದ. ಅಂದಿನಿಂದ ಈ ಕ್ಷೇತ್ರವು ಸಮೃದ್ಧಿ ಮತ್ತು ಐಶ್ವರ್ಯದ ಸಂಕೇತವಾಗಿ ಪ್ರಸಿದ್ಧಿಯಾಯಿತು. ಕುಬೇರ ಭಂಡಾರಿ ಕ್ಷೇತ್ರದಲ್ಲಿ ಅನ್ನದಾನಕ್ಕೆ ವಿಶೇಷ ಮಹತ್ವವಿದೆ. ಇಲ್ಲಿಗೆ ಬರುವ ಯಾತ್ರಿಕರಿಗೆ ಊಟದ ವ್ಯವಸ್ಥೆ ಮಾಡುವ ಸಂಪ್ರದಾಯ ಹಲವು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಭಕ್ತರ ನಂಬಿಕೆಯ ಪ್ರಕಾರ ಇಲ್ಲಿ ಅನ್ನದಾನ ಮಾಡಿದರೆ ಕುಬೇರನ ಕೃಪೆ ದೊರೆಯುತ್ತದೆ. ಹಸಿದವರಿಗೆ ಆಹಾರ ನೀಡುವುದು ಕುಬೇರನ ಪೂಜೆಯಷ್ಟೇ ಪುಣ್ಯದ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ. ಈ ಕ್ಷೇತ್ರವು ನರ್ಮದಾ ನದಿಯ ತೀರದಲ್ಲಿರುವುದರಿಂದ ನರ್ಮದಾ ದೇವಿಯ ಅನುಗ್ರಹವು ಇಲ್ಲಿ ನೆಲೆಸಿದೆ ಎಂಬ ನಂಬಿಕೆ ಇದೆ. ಪುರಾಣಗಳ ಪ್ರಕಾರ ನರ್ಮದಾ ನದಿ ಶಿವನ ದಿವ್ಯ ಶಕ್ತಿಯಿಂದ ಉದ್ಭವಿಸಿದೆ. ಆದ್ದರಿಂದ ನರ್ಮದಾ ಸ್ನಾನ ಮಾಡಿ ಕುಬೇರ ಭಂಡಾರಿ ದರ್ಶನ ಪಡೆದರೆ ದ್ವಿಗುಣ ಪುಣ್ಯ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಈ ಕ್ಷೇತ್ರಕ್ಕೆ ವ್ಯಾಪಾರಿಗಳು, ಉದ್ಯಮಿಗಳು ಹಾಗೂ ಆರ್ಥಿಕ ಪ್ರಗತಿಯನ್ನ ಬಯಸುವ ಭಕ್ತರು ಹೆಚ್ಚಾಗಿ ಭೇಟಿ ನೀಡುತ್ತಾರೆ. ಭಕ್ತರ ನಂಬಿಕೆಯ ಪ್ರಕಾರ ಇಲ್ಲಿ ಶ್ರದ್ಧೆಯಿಂದ ಪ್ರಾರ್ಥಿಸಿದರೆ ಜೀವನದಲ್ಲಿ ಆರ್ಥಿಕ ಸ್ಥಿರತೆ, ಕುಟುಂಬದ ಅಭಿವೃದ್ಧಿ ಮತ್ತು ಮನಃಶಾಂತಿ ದೊರೆಯುತ್ತದೆ. ವಿಶೇಷವಾಗಿ ಅಮಾವಾಸ್ಯೆ, ಧನ್ತೆರಸ್, ಮಹಾಶಿವರಾತ್ರಿ ಮತ್ತು ದೀಪಾವಳಿ ಸಂದರ್ಭಗಳಲ್ಲಿ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಇನ್ನು ದೇವಾಲಯದ ರಚನಾ ಶೈಲಿಯನ್ನ ಗಮನಿಸಿದ್ರೆ ಹಿಂದೂ ಸಂಪ್ರದಾಯದ ಶೈಲಿಯಲ್ಲೇ ನಿರ್ಮಿಸಲಾಗಿದೆ. ಮುಖ್ಯ ಗರ್ಭಗುಡಿಯಲ್ಲಿ ಶಿವನ ಆರಾಧನೆ ನಡೆಯುತ್ತದೆ. ದೇವಾಲಯವು ವೈಭವಶಾಲಿಯಾಗಿಲ್ಲದಿದ್ದರೂ ಅದರ ಆಧ್ಯಾತ್ಮಿಕ ವಾತಾವರಣವೇ ಭಕ್ತರನ್ನ ಆಕರ್ಷಿಸುತ್ತದೆ. ನರ್ಮದಾ ನದಿಯತ್ತ ಕಾಣುವ ಸುಂದರ ದೃಶ್ಯಗಳು ಈ ಕ್ಷೇತ್ರದ ವಿಶೇಷ ಆಕರ್ಷಣೆಯಾಗಿದೆ. ಈ ಕ್ಷೇತ್ರದಲ್ಲಿ ಅಮಾವಾಸ್ಯೆ ದಿನದ ದರ್ಶನಕ್ಕೆ ಅತ್ಯಂತ ಮಹತ್ವವಿದೆ. ವಿಶೇಷವಾಗಿ ಸೋಮಾವತಿ ಅಮಾವಾಸ್ಯೆ ಲಕ್ಷಾಂತರ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಈ ದಿನ ಶಿವನ ಹಾಗೂ ಕುಬೇರನ ಪೂಜೆ ಮಾಡಿದರೆ ಧನಲಾಭ ಮತ್ತು ಶುಭ ಫಲ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ನರ್ಮದಾ ಪರಿಕ್ರಮೆ ಮಾಡುವ ಯಾತ್ರಿಕರಿಗೆ ಈ ಕ್ಷೇತ್ರವು ಪ್ರಮುಖ ತಂಗುದಾಣವಾಗಿದೆ. ನರ್ಮದಾ ನದಿಯನ್ನ ಪ್ರದಕ್ಷಿಣೆ ಯಾತ್ರೆಯಲ್ಲಿ ಭಾಗವಹಿಸುವವರು ಇಲ್ಲಿ ಬಂದು ಶಿವನ ಆಶೀರ್ವಾದ ಪಡೆಯುತ್ತಾರೆ. ಅನೇಕ ಸಾಧು ಸಂತರು ಈ ಕ್ಷೇತ್ರವನ್ನ ಶಕ್ತಿಯುತ ಧ್ಯಾನ ಸ್ಥಳವೆಂದು ಪರಿಗಣಿಸುತ್ತಾರೆ. ಕರ್ನಾಲಿ ಗ್ರಾಮವು ವಡೋದರದಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದ್ದು ರಸ್ತೆ ಮಾರ್ಗದ ಮೂಲಕ ಸುಲಭವಾಗಿ ತಲುಪಬಹುದು. ಚಾಣೋತ್ ಪ್ರದೇಶದಿಂದ ನರ್ಮದಾ ನದಿಯನ್ನ ದೋಣಿಯ ಮೂಲಕ ದಾಟಿ ದೇವಾಲಯಕ್ಕೆ ಹೋಗುವ ಸಂಪ್ರದಾಯವೂ ಇದೆ. ಈ ದೋಣಿ ಪ್ರಯಾಣ ಭಕ್ತರಿಗೆ ವಿಶಿಷ್ಟ ಅನುಭವವನ್ನ ನೀಡುತ್ತದೆ. ದೇವಾಲಯದ ಆಡಳಿತ ಮಂಡಳಿಯು ಯಾತ್ರಿಕರಿಗಾಗಿ ಧರ್ಮಶಾಲೆ, ಅನ್ನಕ್ಷೇತ್ರ, ಕುಡಿಯುವ ನೀರು, ವಾಹನ ನಿಲುಗಡೆ ಮತ್ತು ವಿಶ್ರಾಂತಿ ಸೌಲಭ್ಯಗಳನ್ನ ಒದಗಿಸಿದೆ. ಹಬ್ಬಗಳ ಸಂದರ್ಭದಲ್ಲಿ ಸಾವಿರಾರು ಭಕ್ತರನ್ನ ನಿರ್ವಹಿಸಲು ವಿಶೇಷ ವ್ಯವಸ್ಥೆ ಮಾಡಲಾಗುತ್ತದೆ. ಕುಬೇರನ ಭಂಡಾರಿ ಸನ್ನಿಧಿ ಕೇವಲ ಒಂದು ದೇವಾಲಯವಲ್ಲ, ಅದು ನಂಬಿಕೆ, ಭಕ್ತಿ, ಪುರಾಣ ಮತ್ತು ಪ್ರಕೃತಿಯ ಸಮ್ಮಿಲನವಾಗಿದೆ. ನರ್ಮದಾ ನದಿಯ ದಡದಲ್ಲಿ ನೆಲೆಗೊಂಡಿರುವ ಈ ಪವಿತ್ರ ಕ್ಷೇತ್ರವು ಶಾಂತಿ, ಆಧ್ಯಾತ್ಮಿಕತೆ ಮತ್ತು ಭಕ್ತಿಯ ಅನುಭವವನ್ನ ನೀಡುತ್ತದೆ. ಶಿವ ಮತ್ತು ಕುಬೇರನ ಕೃಪೆಯನ್ನ ಪಡೆಯಲು ಸಾವಿರಾರು ಜನರು ಪ್ರತಿ ವರ್ಷ ಇಲ್ಲಿಗೆ ಭೇಟಿ ನೀಡುತ್ತಾರೆ. ಧಾರ್ಮಿಕ ದೃಷ್ಟಿಯಿಂದಲೂ ಪ್ರವಾಸೋದ್ಯಮದ ದೃಷ್ಟಿಯಿಂದಲೂ ಈ ಕ್ಷೇತ್ರವು ಗುಜರಾತಿನ ಅತ್ಯಂತ ಪ್ರಸಿದ್ಧ ತೀರ್ಥ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಕುಬೇರ ಭಂಡಾರಿ ಕ್ಷೇತ್ರದ ಪುರಾಣ ಕಥೆಯು ಕೇವಲ ಹಣದ ಬಗ್ಗೆ ಮಾತ್ರ ಹೇಳುವುದಿಲ್ಲ, ಅದು ಜೀವನದ ಮಹತ್ವದ ಮೌಲ್ಯಗಳನ್ನ ಬೋಧಿಸುತ್ತದೆ. ಕುಬೇರನು ಅಪಾರ ಧನವನ್ನ ಪಡೆದದ್ದು ತಪಸ್ಸು, ಶಿಸ್ತು ಮತ್ತು ಭಕ್ತಿಯಿಂದ. ಆದ್ದರಿಂದ ಈ ಕಥೆಯು ನಮಗೆ ಪರಿಶ್ರಮದ ಮಹತ್ವ, ಉಳಿತಾಯದ ಅಗತ್ಯ, ದಾನದ ಶ್ರೇಷ್ಠತೆ, ವಿನಯದ ಮೌಲ್ಯ, ಧರ್ಮದ ಮಾರ್ಗ ಇವುಗಳನ್ನ ಕಲಿಸುತ್ತೆ. ಇವಿಷ್ಟು ಕುಬೇರ ಭಂಡಾರಿ ದೇವಾಲಯದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.